ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಮತ್ತು ಜನಗಣತಿಯ ನಿರ್ಧಾರ ಹೊರಬರ್ತಿದ್ದಂತೆ ಇವತ್ತು ಸಂಜೆ 7 ಗಂಟೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ ಬರ್ತಿದ್ದಂತೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಜಾತಿ ಗಣತಿಯ ಬಗ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಈಗ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇವತ್ತು ಸಂಜೆ 7 ಗಂಟೆಗೆ ಕೇಂದ್ರ ಸರ್ಕಾರದ ಜಾತಿ ಗಣತಿ ಮತ್ತು ಜನಗಣತಿ ಮಾಡ್ತೀವಿ ಎನ್ನುವಂತ ನಿರ್ಧಾರದ ಬೆನ್ನಲ್ಲೇ ಬಹಳ ಮಹತ್ವವಾಗಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸಂಜೆ 7 ಗಂಟೆಗೆ ಜಾತಿ ಗಣತಿಯ ಬಗ್ಗೆನೇ ಸುದ್ದಿಗೋಷ್ಠಿಯನ್ನ ಏರ್ಪಾಟ್ ಮಾಡಲಾಗಿದೆ. ಹಾಗಾಗಿ ಏನು ಹೇಳ್ತಾರೆ, ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಾರೆ, ಅವರ ನಡೆ ಹೇಗಿರುತ್ತೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗ್ತಿದೆ. ಎಲ್ಲರ ನಿರೀಕ್ಷೆ ಇದ್ದಿದ್ದು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸರ್ಕಾರ ಮುಂದಿನ ನಡೆ ಭದ್ರತೆ ವಿಚಾರವಾಗಿ ಏನಿರುತ್ತೆ ಅನ್ನೋದಾಗಿ ಕಾದು ಕೂತಿದ್ವಿ. ಬಟ್ ಜಾತಿ ಗಣತಿ ಮತ್ತು ಜನಗಣತಿಯ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ CS ದ್ವಾರಕಾನಾಥ್ ಅವರು, ಮಾಜಿ ಅಧ್ಯಕ್ಷರು ಹಿಂದುಳಿದ ವರ್ಗ. ಸರ್, ಈಗ ಮಹತ್ವದ ಆದೇಶವೊಂದು ಕೇಂದ್ರ ಸರ್ಕಾರದಿಂದ ಹೊರಬಂದಿದೆ. ಅದು ಕೂಡ ಬಹು ನಿರೀಕ್ಷೆ ಇದ್ದಂತ ಜಾತಿ ಗಣತಿ ಮತ್ತು ಈಗ ಜನಗಣತಿ ಮಾಡ್ತೀವಿ ಅನ್ನೋದಾಗಿ. ಸೊ ಎಲ್ಲಿಗೆ ಹೋಗಿ ತಲುಪಬಹುದು, ಹೇಗೆ ಶುರು ಆಗ್ಬೋದು, ಈ ಬಗ್ಗೆ ಹೆಚ್ಚಿನ ಇದು ಮಾಡೋದಾದ್ರೆ ಸರ್ ಏನ್ ಹೇಳ್ತೀರಾ, ನಿಮ್ಮ ರಿಯಾಕ್ಷನ್ ಈ ಬಗ್ಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ನಿರೀಕ್ಷೆ ಇರಲಿಲ್ಲ, ಮಾಡಬಹುದು ಅನ್ನುವಂಥದ್ದಿತ್ತು. ಬಟ್ ಇಷ್ಟು ದಿಢೀರಾಗಿ ಈ ಹೊತ್ನಲ್ಲಿ ಆಗತ್ತೆ ಅನ್ನೋದು ಬಟ್ ಈಗ ಎಲ್ಲರನ್ನ ಕೂಡ ಕುತೂಹಲ ಕೆರಳಿಸ್ತಾ ಇದೆ, ಏನ್ ಮಾಡಬಹುದು ಅನ್ನೋದು. ಹಾಗಾಗಿನೇ ಇದ್ರ ಬಗ್ಗೆನೇ ಮಾತನಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಕಾಂಗ್ರೆಸ್ ಇದನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಏನ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಸಚಿವ ಸಂಪುಟ ಸಭೆಯ ಬಳಿಕ ಸಚಿವ ಅಶ್ವಿನಿ ವೈಷ್ಣವ್ ಅವರೀಗ ಮಹತ್ವದ ನಿರ್ಧಾರವನ್ನ ತಿಳಿಸಲಾಗಿದೆ. ರಾಷ್ಟ್ರೀಯ ಜನಗಣತಿಯ ಜೊತೆ ಜಾತಿ ಗಣತಿಯನ್ನ ನಾವು ಮಾಡ್ತೀವಿ ಅನ್ನೋ ನಿರ್ಧಾರವನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಸಂಜೆ 7 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಮಾಡೋದಕ್ಕೂ ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಇದನ್ನ ಸ್ವಾಗತ ಮಾಡ್ತಾರೆ, ಯಾವಂತ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಬಹಳಷ್ಟು ಕುತೂಹಲ ಕಾರಣ ಆಗ್ತಿದೆ. ಕೇಂದ್ರ ಸರ್ಕಾರ ಇವತ್ತು
ಯುದ್ಧದ ವಾತಾವರಣ ಸೃಷ್ಟಿಯಾಗಿರೋ ಬಗ್ಗೆ ಏನಾದ್ರೂ ಲೀಡ್ ಕೊಡ್ತಾರಾ, ಹೇಳ್ತಾರಾ? ಯಾಕಂದ್ರೆ ಸರಣಿ ಸಭೆಗಳಾಗಿತ್ತು ಬೆಳಿಗ್ಗೆಯಿಂದಲೂ. ಬಟ್ ಕಂಪ್ಲೀಟ್ ಉಲ್ಟಾ ಆಗಿದೆ. ಮಹತ್ವವಾಗಿ ಬಹು ದಿನಗಳಿಂದಲೂ ಕೂಡ ಕೇಳಿಬರ್ತಿದ್ದಂತ ಜಾತಿ ಗಣತಿ ಮತ್ತು ಜನಗಣತಿ ರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ನಾವೇ ಮಾಡ್ತೀವಿ ಅನ್ನೋದಾಗಿ ಈಗ ನಿರ್ಧಾರ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಹಲವು ಸಮೀಕ್ಷೆಗಳು ಸಾಗ್ತಾ ಇತ್ತು. ಆ ಲೆಕ್ಕಾಚಾರಗಳ ಬಗ್ಗೆ ಒಂದಿಷ್ಟು ಅಪಸ್ವರಗಳಿತ್ತು, ಚರ್ಚೆ ಆಗ್ತಿತ್ತು, ವಿರೋಧಗಳಿತ್ತು. ಬಟ್ ಎಸ್ಪೆಷಲಿ ಕರ್ನಾಟಕಕ್ಕೆ ಈಗ ಒಂದು ರೀತಿ ಚಾಟಿ ಎಸ್ದಂತಾಗಿದೆ, ಬಿದ್ದಿದೆ. ಕರ್ನಾಟಕದಲ್ಲಿ ಮಾಡಿರುವಂತಹ ಸಮೀಕ್ಷೆ ಜಾತಿ ಗಣತಿ ಅಂತ ನಾವೇನು ಹೇಳ್ತಾ ಇದ್ವಿ, ಇದು ಔಟ್ಡೇಟೆಡ್, ಅನ್ಸೈಂಟಿಫಿಕ್ ಆಗಿತ್ತು, ಇದನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ವತಃ ಕಾಂಗ್ರೆಸ್ನಲ್ಲೂ ಕೂಡ ಈ ಬಗ್ಗೆ ಅಪಸ್ವರಗಳು ಬರ್ತಾ ಇತ್ತು. ಬಟ್ ಈಗ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ಮುಂದೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ವಿವಿಧ ರಾಜ್ಯಗಳಲ್ಲೂ ಕೂಡ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಿತ್ತು. ಹಾಗಾಗಿ ಮುಂದಿನ ರಾಜಕೀಯ ಲೆಕ್ಕಾಚಾರಗಳು ಹೇಗಿರುತ್ತೆ, ಈ ಅಂಕಿಅಂಶಗಳು ಹೊರಬಂದ ಮೇಲೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಗರಿಗೆದರಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ? ಇವತ್ತು ಸಂಜೆ 7 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ.